ಈ ವರ್ಷದ ಏಪ್ರಿಲ್ ತಿಂಗಳಿನಿಂದಲೇ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಾಗಿತ್ತು. ಮೇ ತಿಂಗಳಿನಲ್ಲಿ ಮುಂಗಾರು ಪೂರ್ವ ಮಳೆ ಬಹಳ ಜೋರಾಗಿಯೇ ಸುರಿದಿದೆ. ಹೀಗಾಗಿ ಬಿತ್ತನೆ ಕಾರ್ಯ ಸ್ವಲ್ಪ ಬೇಗನೆ ಶುರು ಆಗಬಹುದು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದ್ದಂತಹ ವಿಚಾರ. ರೈತ ಸಮುದಾಯ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಂಡಿತ್ತು. ಮೊದಲ ಹಂತದಲ್ಲಿ ಒಂದಷ್ಟು ಮಂದಿ ಬಿತ್ತನೆ ಬೀಜವನ್ನು ಹಾಕಿದರೆ ಅಲ್ಲೂ ಕಳಪೆ ಬೀಜವನ್ನು ಕೊಟ್ಟಿದ್ರು. ಅಲ್ಲೂ ಅನೇಕ ಕಡೆಗಳಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೋಯಾಬೀನ್ ಬಿತ್ತನೆ ಮಾಡಿದಂತಹ ರೈತರಿಗೆ ಸೋಯಾಬೀನ್ ಮೇಲಕ್ಕೆ ಬರಲಿಲ್ಲ. ಅಂಥದ್ದೊಂದು ಪರಿಸ್ಥಿತಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಕಂಡುಬಂತು. ಅಷ್ಟೂ ಸಾಲದು ಅನ್ನುವಂಥ ರೀತಿಯಲ್ಲಿ ಈಗ ಬಿತ್ತಿರುವಂತಹ ರೈತರು ಯೂರಿಯಾ ಹಾಕಲೇಬೇಕು. ಬಿತ್ತನೆ ಮಾಡಿದ ನಂತರ ಯೂರಿಯಾ ಹಾಕುವಂಥದ್ದು ಸರ್ವೇ ಸಾಮಾನ್ಯ. ಯೂರಿಯಾ ಹಾಕಿದಾಗ್ಲೇ ಆ ಪೈರು ಮೇಲೆ ಬರುತ್ತೆ, ಬೇಗನೆ ಚಿಕ್ಕಿಕೊಳ್ಳುತ್ತೆ. ಈ ಕಾರಣಕ್ಕಾಗಿ ಯೂರಿಯಾ ಹಾಕೋಣ ಅಂತ ಹೇಳ್ಕೊಂಡು ರೈತರು ಯೂರಿಯಾ ತರೋದಕ್ಕೆ ಹೋದರೆ ಯೂರಿಯಾ ಸಿಗ್ತಾ ಇಲ್ಲ. ಯೂರಿಯಾ ಎಲ್ಲಿದೆ ಅಂತ ಕೇಳಿದರೆ ನಮ್ಮ ಸಚಿವರು ನಮ್ಮಲ್ಲಿ ಬೇಕಷ್ಟು ಯೂರಿಯಾ ಇದೆ ಅಂತ ಹೇಳ್ತಾ ಇದ್ರು. ಆದರೆ ರೈತರು ಯಾಕೆ ಹಾಗಾದರೆ ರಾತ್ರಿ ಹಗಲು ಕ್ಯೂನಲ್ಲಿ ನಿಲ್ಲುವಂತಾಗಿದೆ. ದಿನಗಟ್ಟಲೆ ಕಾದರೂ ಕೂಡ ಸಿಗ್ತಿಲ್ಲ ಒಂದೇ ಒಂದು ಚೀಲ ಗೊಬ್ಬರ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ, ಬೇರೆನ್ಯಾವುದೋ ದೇಶದ ಪರಿಸ್ಥಿತಿ ಹೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಪರಿಸ್ಥಿತಿ, ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಯೂರಿಯಾಗಾಗಿ ಹಗಲು ರಾತ್ರಿ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಹೊಲದಲ್ಲಿ ಕೆಲಸ ಮಾಡಬೇಕಾಗಿದ್ದಂಥ ರೈತರು, ಒಳ್ಳೆಯ ಮಳೆ ಆಗಿದೆ, ಭೂಮಿ ಹಸಿರು ಮಾಡಿ ಅಲ್ಲಿ ತಮ್ಮ ಪೈರನ್ನು ನೋಡ್ಕೊಳ್ಬೇಕಾಗಿದ್ದಂಥ ರೈತರು ಇವತ್ತು ಕ್ಯೂ ನಿಂತಿದ್ದಾರೆ ಅಂಗಡಿಗಳ ಮುಂದೆ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ, ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇದ್ದಾವೆ. ರೈತರ ಪರ ನಾವಿದ್ದೇವೆ, ನಾವು ರೈತ ಪರ ಸರ್ಕಾರ. ಈ ಮಾತುಗಳನ್ನು ಬಾಯಲ್ಲಿ ಹೇಳೋದಲ್ಲ, ಅದು ತೋರ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅದು ನಿಮ್ಮ ಕೆಲಸದಲ್ಲಿ ಕಾಣಬೇಕಾಗಿರೋದು ಬಹಳ ಮುಖ್ಯ. ಆದರೆ ಇಲ್ಲಿ ನೋಡಿ ರೈತರು ಹೇಗೆ ಕ್ಯೂ ನಿಂತಿದ್ದಾರೆ. ರೈತ ಮಹಿಳೆಯರು ಯಾವ ರೀತಿಯಾಗಿ ಕ್ಯೂ ನಿಂತು ಅಲ್ಲೇ ಕುಳಿತುಕೊಂಡು ಬಿಟ್ಟಿದ್ದಾರೆ. ರಾತ್ರಿ ಹಗಲು ಕ್ಯೂ ನಿಂತಿದ್ದಾರೆ ಒಂದು ಬ್ಯಾಗ್ ಯೂರಿಯಾಗಾಗಿ. ಇದು ರಾಜ್ಯದ ಪರಿಸ್ಥಿತಿಯನ್ನು ನಾವು ನಿಮಗೆ ಹೇಳ್ತಾ ಇರುವಂಥದ್ದು. ನಿಮಗೆ ಕೆಲವೊಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಕರ್ನಾಟಕದ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಎಲ್ಲ ಜಿಲ್ಲೆಗಳಲ್ಲೂ ಇಂಥದ್ದೊಂದು ಪರಿಸ್ಥಿತಿ ಕಾಣ್ತಾ ಇದೆ. ನೋಡಿ, ಇದು ಲಕ್ಷ್ಮೇಶ್ವರದಲ್ಲಿ, ಗದಗದ ಲಕ್ಷ್ಮೇಶ್ವರದಲ್ಲಿ ರಸಗೊಬ್ಬರ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಂತಿದ್ರು. ರಾತ್ರಿ ಎಲ್ಲ ಮಲಗಿದ್ರು ಪಾಪ. ಏನು ಕರ್ಮಕ್ಕೆ ಬೇಕಾಗಿ ಈ ರಾಜ್ಯಕ್ಕೆ ಅನ್ನ ಬಡಿಸೋದಕ್ಕೆ ಬೇಕಾಗಿ ರೈತರು ಇಲ್ಲಿ ರಾತ್ರಿ ಕ್ಯೂ ನಿಂತಿರೋದು. ಯೂರಿಯಾಗಾಗಿ ರಾತ್ರಿ ಇಡೀ ಕಾಯುವಂತಹ ಪರಿಸ್ಥಿತಿ, ಇದು ನಮ್ಮ ರೈತರ ಪರಿಸ್ಥಿತಿ. ಟ್ರ್ಯಾಕ್ಟರ್ಗಳಲ್ಲಿನೇ ರಾತ್ರಿ ಪೂರ್ತಿ ಕಾಯುವಂತಹ ಅನಿವಾರ್ಯತೆ ರೈತರಿಗೆ ಬಂದೊದಗಿತ್ತು. ನೋಡಿ, ಅಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಪಾಪ ಟ್ರ್ಯಾಕ್ಟರ್ನ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಯಾಕಂದ್ರೆ ಬೆಳಗ್ಗೆ ಆದರೂ ಸಿಗಬಹುದೇನೋ ಅಂತ ಹೇಳಿ. ಮಳೆ, ಗಾಳಿ, ಚಳಿ ಲೆಕ್ಕಿಸದೆ ಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ದಾರೆ. ಇದು ರಾಜ್ಯದ ರೈತರ ಪರಿಸ್ಥಿತಿ ಆಗಿರುವಂಥದ್ದು ಈ ಬಾರಿ. ಸಾಮಾನ್ಯವಾಗಿ ನಮ್ಮಲ್ಲಿ ರಸಗೊಬ್ಬರ ಸಕಾಲದಲ್ಲಿ ಸಿಗ್ತಾ ಇರುತ್ತೆ. ಆದರೆ ಈ ಬಾರಿ ಸ್ವಲ್ಪ ಮಳೆ ಸ್ವಲ್ಪ ಮುಂಚಿತವಾಗಿಯೇ ಶುರುವಾಗಿತ್ತು. ಮುಂಗಾರು ಕೂಡ ಮುಂಚಿತವಾಗಿ ಶುರು ಆಯಿತು. ಒಳ್ಳೆಯ ಮುಂಗಾರು ಕೂಡ ಆಗಿದೆ. ರಾತ್ರಿ ಇಡೀ ಕಾದ್ರೂ ಕೂಡ ಯೂರಿಯಾ ಸಿಗ್ತಾ ಇಲ್ಲ. ಇದು ರೈತರ ಪರಿಸ್ಥಿತಿ. ಇಲ್ಲಿ ಲಕ್ಷ್ಮೇಶ್ವರದಲ್ಲಿ ರೈತರು ಮಾತನಾಡಿದಾಗ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಾತ್ರಿ ನಾವು ಗೊಬ್ಬರ ಸಿಗಲ್ಲ ಅಂತ ಹೇಳಿ ಪಾಳ್ಯ ಟ್ಯಾಕ್ಟ್ರಿ ಎಲ್ಲ ತೊಗೊಂಡ ಬಂದಿವಿ. ಒಂದು 10 ಮಂದಿ ನಾವು ಬೆಳ್ತಂಗ ಇಲ್ಲೇ ಇದ್ರು. ಬೆಳ್ತಂಗ ಇಲ್ಲೇ ಇದ್ರು. ಮಲ್ಕೊಂಡ್ರಿ ಪಾಳ್ಯ ರಾತ್ರಿ ಅದು ಮತ್ತೆ ಖಾಲಿ ಮಾಡಿದ್ರಂತೆ. ರಾತ್ರಿನ ಬಂದ್ ಪಾಳ್ಯ. ಈಗ ಎಷ್ಟು ಕೊಡ್ತಾರ್ರಿ? ಒಬ್ಬರಿಗೆ 3 ಚೀಲ ಅಂತ ಹೇಳ. ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಒಬ್ಬರಿಗೆ 3. ಈಗ ನಿಮ್ಗೆ ಎಷ್ಟು ಬೇಕಾಗುತ್ತೆ ಒಬ್ಬರಿಗೆ? ಒಂದು 5 ಮಂದಿಗೆ 6 ಚೀಲ 7 ಚೀಲ ಬೇಕಾಗುತ್ತೆ. ಮತ್ತೊಂದು ಬೇಕಾದ್ರೆ ಮತ್ತೆ ಪಾಳೆ ಹಚ್ಬೇಕು. ಈಗ ಗೊಬ್ಬರ ಪೀಕಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಯಾವುದೇ ಕಾರಣಕ್ಕೂ ಸಿಗೋದು. ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ, ಜಲ್ಮದ ಕಬ್ಬರು ಇರ್ಲಾರ್ದನ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯಂಥ ಪರಿಸ್ಥಿತಿ ಬಂದೈತಿ. ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೂ ಸಮಸ್ಯೆ ಆಕೈತಿ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ ಅಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಲಿ ಅದಕ್ಕಾಗಲಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ರೀ. ಇದೇ ಥರ ಮಾಡ್ಕೊತ ಹೋದ್ರೆ ರೈತರ ಜೀವಕ್ಕೆ ಭಾಳ ತೊಂದರೆ ಆಗ್ತವೆ. ಅದ ಕಾರಣಕ್ಕೆ ಏನೈತೆ ರೀ, ಸ್ವಲ್ಪ ಗಡ
ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಒಳಗೆ ಗೊಬ್ಬರನ ತಲುಪಿಸ್ಬಿಟ್ರೆ ಅನುಕೂಲ ಆಕೈತೆ ಅನ್ನೋದು ಒಂದು ಕಳಕಳಿ ಮನವಿ ಸರ್. ಇನ್ನು ಇದೇ ಗದಗದ ನಾಮಜೋಶಿಯಲ್ಲಿ ಇರುವಂತಹ ದೃಶ್ಯ ನೋಡಿ, ಎಷ್ಟು ಉದ್ದದ ಕ್ಯೂ ನಿಂತಿದ್ದಾರೆ ಅಂತ. ಬಹುಶಃ ನಮ್ಮ ದೇಶದಲ್ಲಿ ಜನರಿಗೆ ಕಾಲಕಾಲಕ್ಕೆ ಈ ರೀತಿಯಾಗಿ ಕ್ಯೂ ನಿಲ್ಲಿಸುವಂಥದ್ದೇ ಸರ್ಕಾರಗಳ ಕೆಲಸ ಆಗಿದೆಯಾ ಅಂಥೇಳಿ ಈ ರೀತಿಯಾಗಿ ಕ್ಯೂ ನಿಂತಿದ್ದಾರೆ. ಹಿಂದೆ ನೋಟ್ ಬಂದಿದ್ದ ಸಂದರ್ಭದಲ್ಲಿ ATMಗಳ ಮುಂದೆ ಕ್ಯೂ ನಿಂತರು, ನಂತರ ಕೋವಿಡ್ ಡೋಸ್ ಹಾಕಿಸ್ಕೊಳ್ಳೋಕೆ ಕ್ಯೂ ನಿಲ್ತಿದ್ರು. ಈಗ ನೋಡಿದರೆ ಗೊಬ್ಬರಕ್ಕೆ ಬೇಕಾಗಿ ಕ್ಯೂ ನಿಂತಿದ್ದಾರೆ ನಾಮಜೋಶಿಯಲ್ಲಿ. ಇಲ್ಲಿ ನಿದ್ದೆ ಇಲ್ಲ, ಊಟ ಇಲ್ಲ, ಮನೆ ಬಿಟ್ಟು ಬೀದಿಗೆ ಬಿದ್ದಿದ್ದಾರೆ ರೈತ ಮಹಿಳೆಯರು. ಅಲ್ಲಿ ರಸ್ತೆಯಲ್ಲೇ ಕುಳಿತುಕೊಂಡು ಕ್ಯೂ ನಿಂತಿರೋದು. ಪಾಪ ಅವರು ನಿಂತು ಸಾಕಾಗಿ ಕ್ಯೂ ನಿಂತಿದ್ದಾರೆ. ಅವರು ಅಲ್ಲೇನೆ ಟಿಫನ್ ಬಾಕ್ಸ್ಗಳನ್ನು ಕೂಡ ಕೈಯಲ್ಲೇ ತೆಗೆದುಕೊಂಡು ಬಂದು ಅಲ್ಲೇನೆ ಕ್ಯೂನಲ್ಲೇ ತಿಂತಾ ಇದ್ದಾರೆ. ಯಾಕಂದ್ರೆ ಕ್ಯೂ ತಪ್ಪು ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಗೊಬ್ಬರ ಸಿಗಲ್ವೇನೋ ಅನ್ನೋಂಥ ಭಯ. ಈ ರೀತಿಯಂಥ ಭಯದಲ್ಲಿ ಬಂದು ನಿಂತಿದ್ದಾರೆ. ಬೆಳಗಿನ ಜಾವದಿಂದಲೇ ಸರತಿ ಸಾಲಿನಲ್ಲಿ ಅನ್ನದಾತರು ನಿಂತಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಕೃಷಿ ಸಚಿವರು ಇದ್ದಿರ್ತಿದ್ರೆ, ಆ ಕೃಷಿ ಸಚಿವರಿಗೆ ಗೊತ್ತಿದ್ದಿರ್ತಿದ್ರೆ ಅವರು ಇವತ್ತು ಈ ರೈತರ ಜೊತೆಗೆ ಇರಬೇಕಾಗಿತ್ತು, ವಿಧಾನಸೌಧದಲ್ಲಿ ಅಲ್ಲ. ಆದರೆ ಕೂಪನ್ ಇದ್ದವರಿಗಷ್ಟೇ ಗೊಬ್ಬರ, ಉಳಿದವರಿಗೆ ಬರಿಗೈನಲ್ಲಿ ವಾಪಸ್. ಇದು ಸದ್ಯದ ಪರಿಸ್ಥಿತಿ. ಸಿದ್ದರಾಮಯ್ಯನವರೇ ಯೂರಿಯಾ ಭಾಗ್ಯ ಕೊಡಿ ಅಂತೇಳಿ ರೈತರು ಗೋಳಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಯೂರಿಯಾ ಭಾಗ್ಯವನ್ನು ಕೂಡ ಕೊಡಿ ಅಂತೇಳಿ, ಎಲ್ಲ ಭಾಗ್ಯಗಳ ಭಾಗ್ಯದಾತರಾಗಿದ್ದೀರಲ್ಲ, ಯೂರಿಯಾ ಭಾಗ್ಯ ಕೊಡಿ ಅಂತೇಳಿ ಅಂಥದ್ದೊಂದು ಸ್ಥಿತಿಯನ್ನ ತಂದಿಟ್ಟಿದ್ದೀರಿ. ಇದು ರೈತರ ಪರಿಸ್ಥಿತಿ ಇರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ನಾವು ನೋಡಬೇಕು. 29,000 ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಅಲ್ಲಿ ಬೇಡಿಕೆ ಇದೆ ಗದಗದಲ್ಲಿ. ಆದರೆ 5,000 ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಕೊರತೆ ಎದುರಾಗಿದೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಇದು ಒಂದು ಅಂದಾಜು ಲೆಕ್ಕಾಚಾರ, ಇಲಾಖೆಯಿಂದ ಸಿಕ್ಕಿರುವ ಅಂದಾಜು ಲೆಕ್ಕಾಚಾರ. ಇದು ಬಿತ್ತನೆ ಪ್ರಮಾಣ ಹೆಚ್ಚಾದ್ರಿಂದ ಬೇಡಿಕೆ ಹೆಚ್ಚಾಗಿದೆ ಅನ್ನುವಂಥ ಸಹಜವಾದಂತಹ, ಸರ್ವೇ ಸಾಮಾನ್ಯವಾದಂತಹ, ನಾರ್ಮಲ್ ಆಗಿರುವಂತಹ ಮತ್ತು ಬೇಜವಾಬ್ದಾರಿಯ ಉತ್ತರ ಬರ್ತಾ ಇದೆ. ಯಾಕೆ ಬೇಜವಾಬ್ದಾರಿ ಅಂತ ಹೇಳಿದ್ರೆ, ಕೃಷಿ ಇಲಾಖೆಗೆ ಗೊತ್ತಿರಬೇಕು ಈ ಬಾರಿ ಬಿತ್ತನೆ ಜಾಸ್ತಿ ಆಗ್ತಾ ಇದೆ. ಚಂದ್ರಲೋಕದಲ್ಲಿ ಹೋಗಿ ಬಿತ್ತನೆ ಮಾಡ್ತಿಲ್ಲ, ಕರ್ನಾಟಕದಲ್ಲೇ ಬಿತ್ತನೆ ಮಾಡ್ತಾ ಇರುವಂಥ ನಮ್ಮ ರೈತರು. ಅವರಲ್ಲಿರುವಂತಹ ಅವರವರ ಜಮೀನುಗಳಲ್ಲೇ ಬಿತ್ತನೆ ಮಾಡ್ತಿರೋದು. ನಮ್ಮಲ್ಲಿ ಒಟ್ಟು ಎಷ್ಟು ಜಮೀನಿದೆ ಅನ್ನುವಂಥದ್ದು ಕೃಷಿ ಇಲಾಖೆ ಗೊತ್ತಬೇಕು. ಚಂದ್ರಲೋಕದಲ್ಲಿ ಹೋಗಿ ಬಿತ್ತನೆ ಮಾಡಿದ ಕಾರಣಕ್ಕಾಗಿ ಎಲ್ಲ ಹೆಚ್ಚಳ ಆಗಿರೋದು ಈ ಬಾರಿ. ಕೃಷಿ ಇಲಾಖೆ ಆಯುಕ್ತರ ಗಮನಕ್ಕೂ ಕೂಡ ಈಗ ಮಾಹಿತಿ ಬಂದಿದೆ, ನಮ್ಮಲ್ಲಿ ಬಿತ್ತನೆ ಜಾಸ್ತಿ ಆಗಿದೆ ಅಂತ ಹೇಳಿ. ಎಷ್ಟು ಕೆಟ್ಟದಾಗಿ ಇವರು ಪ್ಲಾನಿಂಗ್ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ರೈತರಿಂದ ಹೆಚ್ಚು ಹಣ ವಸೂಲಿ ಮಾಡಿದ್ರೆ ಕಠಿಣ ಕ್ರಮ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಬ್ಲ್ಯಾಕ್ ಅಲ್ಲಿ ಮಾರ್ತಾ ಇದ್ದಾರೆ. ಯೂರಿಯಾ ಬ್ಯಾಗ್ಗಳನ್ನು 300-400 ರೂಪಾಯಿ ಇಳಿಸ್ಕೊಂಡು ಬ್ಲ್ಯಾಕ್ ಅಲ್ಲಿ ಮಾರ್ತಾ ಇದ್ದಾರೆ ಅನ್ನುವಂಥ ಆರೋಪ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕೇಳಿ ಬರ್ತಾ ಇದೆ. ರೈತರು ಪಾಪ ಕ್ಯೂನಲ್ಲಿ ನಿಂತಿದ್ದಾರೆ, ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇದು ನಮಗೆ ಕಂಡು ಬಂದಂತಹ ಪರಿಸ್ಥಿತಿ ಎಲ್ಲಿ ಗದಗದಲ್ಲಿ. ಕೇವಲ ಗದಗ ಮಾತ್ರ ಅಲ್ಲ, ಹಾವೇರಿಯ ಸ್ಥಿತಿಯನ್ನು ತೋರಿಸ್ತೀವಿ ನಿಮಗೆ. ಹಾವೇರಿಯಲ್ಲಿ ಹೆಂಗಿತ್ತು ಅಂತ ಹೇಳ್ಕೊಂಡು ತೋರಿಸ್ತೀವಿ, ಹಾವೇರಿಯ ದೃಶ್ಯ ತೋರಿಸ್ತೀವಿ. ಇಲ್ಲಿ ಹರನಗಿರಿ, ಹಾವೇರಿ ಯೂರಿಯಾಗಾಗಿ ರೈತರು ಅಧಿಕಾರಿಗಳ ನಡುವೆ ಗಲಾಟೆ ನಡೆದಿದೆ, ಮಾತಿಗೆ ಮಾತು ಬೆಳೆದಿದೆ. ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ನಿಂತಿದ್ರು ರೈತರು. ನಮಗೆ ಯೂರಿಯಾ ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ರು. ಆದರೆ ಕೊರತೆ ಹಿನ್ನೆಲೆಯಲ್ಲಿ ಒಂದೊಂದೇ ಬ್ಯಾಗ್ ವಿತರಣೆ, ಒಬ್ಬ ರೈತರಿಗೆ ಒಂದು ಬ್ಯಾಗ್. ಬಹುಶಃ ನಾವು ಬಿತ್ತನೆ ಮಾಡಿರ್ತಕ್ಕಂಥ ರೈತರು ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿರುವ ಬೀಜಗಳಿಗೆ ಹೇಳಬೇಕಾಗತ್ತೆ, ಈಗ ಹೋಗಿ ನೋಡಿ ಈ ಸರ್ತಿ ಇಷ್ಟೇ ಇರೋದು ಯೂರಿಯಾ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಹಾಕೋಬೇಕು. ಇವರು ಒಂದೊಂದು ಬ್ಯಾಗ್ ಯೂರಿಯಾ ಕೊಡ್ತಿದ್ದಾರೆ ಇಲಾಖೆಯವರು, ಕೃಷಿ ಇಲಾಖೆಯವರು. ಯಾವ ರೀತಿಯಲ್ಲಿ ಇವರು ತಮ್ಮನ್ನ ಕೃಷಿ ಪರವಾಗಿರುವಂತಹ, ರೈತ ಪರವಾಗಿರುವಂತಹ ಸರ್ಕಾರ ಅಂತ ಹೇಳ್ಕೊಳ್ತಾರೆ ಅಂತ. ಸೊಸೈಟಿಯೊಳಗೆ ನುಗ್ಗಿದಂತಹ ರೈತರ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ. ರೈತರು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಸೊಸೈಟಿ ಒಳಗಡೆ ನುಗ್ಗದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅವರಿಗೆ ಲಾಠಿಯಿಂದ ಹೊಡೆದಿದ್ದಾರೆ. ತಾತ್ಕಾಲಿಕವಾಗಿ ಗೊಬ್ಬರ ವಿತರಣೆಯನ್ನು ಬಂದ್ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಹಾವೇರಿಯಲ್ಲಿ ಗೊಬ್ಬರ ವಿತರಣೆಯನ್ನು ಬಂದ್ ಮಾಡಲಾಗಿದೆ. ಹರನಗಿರಿ, ಹಾವೇರಿಯಲ್ಲಿರುವಂತಹ ದೃಶ್ಯ ಇದು. ಅಂದ್ರೆ ಯಾವ್ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತೇಳಿ. ಇನ್ನು ಇಲ್ಲಿ ಹಾವೇರಿಯಲ್ಲಿರುವಂತಹ ಬೇಡಿಕೆ 66,679 ಮೆಟ್ರಿಕ್ ಟನ್ನಷ್ಟು ಯೂರಿಯಾಗೆ ಬೇಡಿಕೆ ಇತ್ತು. ಆದರೆ ಇಲ್ಲಿ ಇರುವಂಥದ್ದು ಕೇವಲ 7,994 ಮೆಟ್ರಿಕ್ ಟನ್ ಮಾತ್ರ ದಾಸ್ತಾನು ಸದ್ಯಕ್ಕೆ ಇದೆಯಂತೆ. ಅಂದರೆ ಉಳಿದರಲ್ಲಿ ಒಂದಿಷ್ಟನ್ನು ಕೊಟ್ಟಿರ್ತಾರೆ, ದಾಸ್ತಾನಿನ ಅಷ್ಟು ಉಳಿದಿದೆ. ಹೆಚ್ಚುವರಿ 10,000ದಷ್ಟು ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆ ಬಂದಿದೆ. ರೈತರಿಂದ ಇರುವಂತಹ ಬೇಡಿಕೆ ಸುಮಾರು 10,000 ಮೆಟ್ರಿಕ್ ಟನ್ನಷ್ಟು ಬೇಡಿಕೆ ಇದೆ.
ನ್ಯಾನೋ ಯೂರಿಯಾ ಬಳಕೆಗೆ ಜಿಲ್ಲಾಡಳಿತ ಮನವಿಯನ್ನು ಮಾಡ್ಕೊಳ್ತಿದೆ, ರೈತರಿಗೆ ಮನವಿಯನ್ನು ಮಾಡ್ಕೊಳ್ತಿದೆ. ಇದು ಏನೋ ಸಡನ್ನಾಗಿ ಇವರಿಗೆ ಜ್ಞಾನೋದಯ ಆಗುವಂಥದ್ದು. ರೈತರಿಗೆ ಇದನ್ನು ಮೊದಲನೇ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಇವರು ಮಾಡಲ್ಲ. ಅಂದರೆ ರೈತರ ಜೊತೆಗೆ ಇವರು ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೃಷಿ ಇಲಾಖೆ ಸಾಬೀತು ಮಾಡ್ತಾ ಇದೆ. ಕೃಷಿ ಇಲಾಖೆ ರಾಜ್ಯದ ಜನರ ಮುಂದೆ ಸಾಬೀತು ಮಾಡ್ತಾ ಇರುವಂಥದ್ದು ನಾವು ರೈತರ ಜೊತೆಗೆ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿ. ಇದು ಹಾವೇರಿಯ ಪರಿಸ್ಥಿತಿ. ಹಾವೇರಿಯಲ್ಲಿನೇ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ ಇದೆ. ಹಾವೇರಿಯಲ್ಲಿ ಒಂದು ಕಡೆಯಲ್ಲಿ ಅಂತಿಲ್ಲ, ಹನಗಿರಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಇಂಥದ್ದೇ ಪರಿಸ್ಥಿತಿ ಹಾವೇರಿಯಲ್ಲಿ ಇದೆ. ಇನ್ನು ಕೊಪ್ಪಳದ ವಿಚಾರಕ್ಕೆ ಬಂದರೆ, ಕೊಪ್ಪಳದಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ? ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿದೆ, ಗೊಬ್ಬರಕ್ಕಾಗಿ ರೈತರಲ್ಲಿ ಕ್ಯೂ ನಿಂತಿದ್ರು. ನೋಡಿ ಪಾಪ ಎಲ್ಲರೂ ತಮ್ಮ ಹೊಲದಲ್ಲಿರುವಂಥ ಕೆಲಸಗಳನ್ನು ಬಿಟ್ಟು ಬಂದು ಇಲ್ಲಿ ಕುಳಿತುಕೊಂಡಿದ್ದಾರೆ ನಲ್ಲಿ. ಯೂರಿಯಾ ವಿತರಣಾ ಕೇಂದ್ರದ ಮುಂದೆ ಮಹಿಳೆಯರು ಕ್ಯೂ ನಿಂತಿದ್ದಾರೆ. ಯೂರಿಯಾ ಸ್ಟಾಕ್ ಇರುವುದಿಲ್ಲ ಅಂತೇಳಿ ಬರೆದಿದ್ದಾರೆ. ಇದು ಪರಿಸ್ಥಿತಿ. ಯೂರಿಯಾ ಖಾಲಿ ಆಗಿದೆ ಅಂತೇಳಿ ಬೋರ್ಡನ್ನು ಹಾಕಿಟ್ಟಿದ್ದಾರೆ. ರೈತರು ಎಲ್ಲಿಗೂ ಹೋಗಬೇಕು, ಯಾರ ಹತ್ರ ಕೇಳಬೇಕು? ಯೂರಿಯಾ ಖಾಲಿ ಆಗಿದೆ ಅನ್ನುವಂಥ ಬೋರ್ಡನ್ನು ಕೊಪ್ಪಳದಲ್ಲಿ ಹಾಕಿಟ್ಟಿದ್ದಾರೆ. ಇದು ಅಲ್ಲಿಯ ರೈತರ ಗೋಳು, ಅವರ ಪರಿಸ್ಥಿತಿ. ಅಲ್ಲಿಯ ಮಹಿಳೆಯರು ಮಾತನಾಡಿದ್ದಾರೆ, ಇದ್ರ ಬಗ್ಗೆ ತೋರಿಸ್ತೀನಿ. ಗೊಬ್ಬರ ಕೊಡ್ತೀವಿ ಅಂತಾರ, ಕುಂದ್ರದ ಕೂಳಿಂದ ನೀರಿಲ್ದ ಕುಂತ ಹೋಗೋದ್ರಿ ಸಾರ. ನಾವು ಎಷ್ಟು ದಿವಸ ಕಾಯನ ಹೊಲ ಒಣಗಿ ಹೋಗ್ತಾವು, ಒಣಗಿ ಹೋಗಿನ ಗೊಬ್ಬರ ಸಿಗ್ತೈತ, ಒಣಗಿ ಹೋಗಿಂದ ಹಾಕಿ ಹತ್ತೈತೆ ಅದು ಹೊಲಕ್ಕೆ. ಈಗ ಹಸಿ ಇದ್ದಾಗ ಗೊಬ್ಬರ ಹಾಕಿ ಹತ್ತೈತೆ ಅದು. ನಿಮ್ಮ ಅಣ್ಣ ಆಗಲ್ಲ ಕುಂತ 5 ಗಂಟೆಗೆ ಮನೆಗೆ ಹೋಗಿವಿ, ಕೂಳಿಲ್ಲ ನೀರಿಲ್ಲ, ಇಲ್ಲ ಕುಂತ್ಕೊಂಡ್ರೆ ಹೆಂಗೆ ನಮ್ಮ ಬಳೆ ಬಗ್ಸಿ. ಇವ್ರು ಏನಂತಾರೆ, ನಾಳೆ ಬರ್ತಾಂತಾರೆ. ನಾಳೆ ಬರ್ತಾ ನಾಡ್ದು ಬರ್ತಾ ಏನು ಸತ್ತಿಂದ ಬರ್ತ, ನಾವು ಸತ್ತಿಂದ. ಬಟ್ ನಾವು ಯಾವಾಗ ಬಂದರೂ ಸ್ಟಾಕ್ ಇಲ್ಲ. ಬುಧವಾರ ಒಂದು ದಿವಸ ಕೊಟ್ರೆ ಒಂದು ಸುಮಾರು ಒಂದು 800-1000 ಜನ ಕೊಟ್ಟಿರ್ಬೋದು. ಆದರೆ ವಯಸ್ಸಾದ್ರೆ ನಿಲ್ಲಕ್ಕಾಗಲ್ಲ, ಮಳೆ ಬಂತು, ಹೆಣ್ಮಕ್ಳು ನಿಲ್ಲಕ್ಕಾಗಲ್ಲ, ಎಲ್ಲೋ ಬಿದ್ದು ತೋರಿಸ್ಕೊಂಡು ವಾಪಸ್ ಹೋದ್ರು ಅಲ್ಲೇ ಮರದಿವ್ಸ ಮಧ್ಯಾಹ್ನ ಬಂದರೆ ಇಲ್ಲ. DC ಅವರು ಏನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ತಾಲೂಕು ಇಷ್ಟು ಲೋಡ್ ಇದೆ, ಇಷ್ಟು ಟನ್ ಇದೆ ಅಂತೇಳಿ ಫುಲ್ ಪೇಪರ್ನಲ್ಲಿ, ಹಿಂದಿ ಪೇಪರ್ನಲ್ಲಿ ಅದೇ ಇದೆ. ಇದು ನಮ್ಮ ರೈತರ ಎಲ್ಲರದ ಸಮಸ್ಯೆ, ನಮ್ಮ ಒಬ್ಬರದಲ್ಲ, ಇಡೀ ನಮ್ಮ ತಾಲೂಕಿನ ರೈತರ ಸಮಸ್ಯೆ. ಇಲ್ಲಿ ಕೊಪ್ಪಳದಲ್ಲಿ ರೈತರು ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳಿದ್ರೆ, ಏನು ನಮ್ಮ ಪೈರೆಲ್ಲ ಅದು ಸತ್ತೋದ್ಮೇಲೆ ಇವರು ಯೂರಿಯಾ ಕೊಡ್ತಾರಾ ಅಂತ. ಅಂದರೆ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಚಲುವರಾಯ ಸ್ವಾಮಿಯವರೇ. ಯಾಕಂದರೆ ಇಲ್ಲಿ 30,000 ಟನ್ನಷ್ಟು ಯೂರಿಯಾ ವಿತರಣೆ ಮಾಡಲಾಗಿದೆ. ಅಲ್ಲಿ ಆಲ್ರೆಡಿ ರೈತರು ಹೇಳಿದರು ಒಂದು 800,000 ಜನಕ್ಕೆ ಕೊಟ್ಟಿರಬೇಕು ಒಂದು ದಿವಸ ಅಂತೇಳಿ. 15,000 ಟನ್ನಷ್ಟು ಯೂರಿಯಾ ಅವಶ್ಯಕತೆ ಇದೆ ಅನ್ನುವಂಥದ್ದು ಅಲ್ಲಿರುವಂತಹ ಸದ್ಯದ ಬೇಡಿಕೆಯ ಅಂಕಿಅಂಶ. ಕೃಷಿ ಇಲಾಖೆ ಕಡೆಯಿಂದ, ರೈತರ ಕಡೆಯಿಂದ ಸಿಗ್ತಾ ಇರುವಂಥ ಅಂಕಿಅಂಶ ಇದು ಎಕ್ಸಾಕ್ಟ್ ಇಷ್ಟೇ ಅಂತ ಹೇಳಲ್ಲ, ಅಂದಾಜು ಇಷ್ಟು ಯೂರಿಯಾದ ಬೇಡಿಕೆ ಇದೆ ಅಲ್ಲಿ. ಆದರೆ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದೊಂದು ಜಿಲ್ಲೆಯಲ್ಲೂ ಕೂಡ ಏನೇನು ಪರಿಸ್ಥಿತಿ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಇರುವಂಥದ್ದು. ಇನ್ನು ರಾಯಚೂರಿಗೆ ಬಂದರೆ, ರಾಯಚೂರಿನಲ್ಲೂ ಕೂಡ ನೋಡಿ ಯಾವ ಸ್ಥಿತಿಯಲ್ಲಿ ಯೂರಿಯಾದ ವಿಚಾರಕ್ಕಿದೆ. ಯೂರಿಯಾಕ್ಕಾಗಿ ಸೊಸೈಟಿ ಅಧಿಕಾರಿಗಳೊಂದಿಗೆ ವಾಗ್ವಾದವನ್ನು ನಡೆಸುವಂತಹ ಪರಿಸ್ಥಿತಿ ರೈತರಿಗೆ ಬಂದೊದಗಿತ್ತು. ಪಾಪ ತಮ್ಮ ಹೊಲಕ್ಕೆ ಗೊಬ್ಬರ ತಗೊಂಡು ಹೋಗ್ಬೇಕಂದ್ರೆ ಅಧಿಕಾರಿಗಳ ಜೊತೆ ಜಗಳ ಆಡಬೇಕು. ಬ್ಲ್ಯಾಕ್ ನಲ್ಲಿ ಚೀಲಕ್ಕೆ 300-400 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ರೈತರು ಹಿಡಿತಾ ಇದ್ದಾರೆ. ಬ್ಲ್ಯಾಕ್ ನಲ್ಲಿ 300-400 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ದುಡ್ಡಿದ್ದವರಿಗೆ, ದೊಡ್ಡ ರೈತರಿಗೆ ಇಲ್ಲಿ ಸಿಗ್ತಾ ಇದೆ. ರಾತ್ರಿ ಇಡೀ ಕಾದ್ರೂ ಕೂಡ ಸಿಗ್ತಿಲ್ಲ ಅಂತ ಹೇಳಿ ವಿತರಣಾ ಕೇಂದ್ರದ ಮುಂದೆ ಧರಣಿಯನ್ನು ಮಾಡಿದ್ದಾರೆ. ರಾತ್ರಿ ಇಡೀ ಕುಳಿತಂತಹ ರೈತರಿಗೆ ಸಿಗ್ತಿಲ್ಲ, ಯಾರೋ ಒಂದಿಷ್ಟು ದೊಡ್ಡ ರೈತರುಗಳಿಗೆ ಬ್ಲ್ಯಾಕ್ ಅಲ್ಲಿ ಮಾರ್ತಾ ಇದ್ದಾರೆ. ಇದು ಇಲ್ಲಿಯ ಪರಿಸ್ಥಿತಿ. ಗೊಬ್ಬರಕ್ಕಾಗಿ ರೈತರನ್ನ ಸತಾಯಿಸ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದನ್ನ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ, ರೈತ ನಾಯಕರುಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಾಗ ಈ ಪರಿಸ್ಥಿತಿ ಅರ್ಥ ಆಗುತ್ತೆ. ಇಂಥದ್ದೊಂದು ಪರಿಸ್ಥಿತಿ ರಾಯಚೂರಲ್ಲಿ ಕಾಣ್ತಾ ಇತ್ತು. ಕಳೆದೊಂದು ವಾರದಿಂದಲೂ ಕೂಡ ಗೊಬ್ಬರಕ್ಕಾಗಿ ಅವರು ಪರದಾಡ್ತಾ ಇದ್ದಾರೆ. ಲಿಂಗಸೂರಿನಲ್ಲಿ, ರಾಯಚೂರಿನ ಲಿಂಗಸೂರಿನಲ್ಲೂ ಕೂಡ ಕಳೆದೊಂದು ವಾರದಿಂದ ಗೊಬ್ಬರಕ್ಕಾಗಿ ಪರದಾಡ್ತಾ ಇದ್ದಾರೆ. ನಿತ್ಯವೂ ಬರೋದು, ಸಾಲುಗಟ್ಟಿ ನಿಲ್ಲೋದು, ಬರಿಗೈಯಲ್ಲಿ ಹೋಗೋದು. ಇದು ಸದ್ಯಕ್ಕೆ ರೈತರ ಕೆಲಸ ಆಗಿದೆ. ಬಿತ್ತನೆ ಮಾಡಿ ಆಗಿದೆ, ಆದರೆ ಯೂರಿಯಾ ಇಲ್ಲ. ಪ್ರಭಾವಿಗಳು ದೊಡ್ಡವರಿಗೆ ಮಾತ್ರ ಬ್ಲ್ಯಾಕ್ನಲ್ಲಿ ಸಿಗ್ತಾ ಇದೆ. ಪ್ರಭಾವಿಗಳು ದೊಡ್ಡವರು ಅಂದ್ರೆ ದೊಡ್ಡ ರೈತರುಗಳಿಗೆ ಬ್ಲ್ಯಾಕ್ನಲ್ಲಿ ಸಿಗುತ್ತೆ. ಇನ್ಫ್ಲೂಯೆನ್ಸ್ ಇರುವಂಥವ್ರಿಗೆ ಬ್ಲ್ಯಾಕಲ್ಲಿ ಸಿಗುತ್ತೆ. ಪಾಪದ ರೈತ ಅಲ್ಲಿ ಹೋಗಿ ಕ್ಯೂ ನಿಲ್ಲಬೇಕು. ಇವರಿಗೆ ವೋಟ್ ಹಾಕೋದಕ್ಕೂ ಕ್ಯೂ ನಿಲ್ಲಬೇಕು. ಇವ್ರನ್ನ ಗೆಲ್ಲಿಸಿ ಸರ್ಕಾರ ರಚಿಸೋದಕ್ಕೆ ಕಳಿಸಿದಕ್ಕೆ ಈಗ ಅಲ್ಲಿ ಹೋಗಿ ಗೊಬ್ಬರಕ್ಕಾಗಿ ಕ್ಯೂ ನಿಲ್ಲಬೇಕು. ಇದು ನಮ್ಮ ರೈತರ ಪರಿಸ್ಥಿತಿ. ದಿನವಿಡೀ ಕಾದ್ರೂ ಕೂಡ ಗೊಬ್ಬರ ಸಿಗ್ತಿಲ್ಲ ಅಂತೇಳಿ ಅಲರನ್ನ ತೋಡ್ತಾ ಇದ್ದಾರೆ. ಲಿಂಗಸಗೂರಿನಲ್ಲಿ, ರಾಯಚೂರಿನ ಲಿಂಗಸಗೂರಿನಲ್ಲಿ ರೈತರು. ರಾಯಚೂರಿನಲ್ಲಿ ಗೊಬ್ಬರದ ದಾಸ್ತಾನು ಬಗ್ಗೆ ಅಧಿಕಾರಿಗಳಲ್ಲೇ ಗೊಂದಲಗಳಿದ್ದಾವೆ.
ಅವ್ರ ಹತ್ರ ಕೇಳಿದರೆ, ಕೃಷಿ ಇಲಾಖೆ ಅಧಿಕಾರಿಗಳ ಹತ್ರ ಕೇಳಿದರೆ ಅವರಲ್ಲೇ ಗೊಂದಲಗಳಿದ್ದಾವೆ. ಯಾಕಂದರೆ ಜಿಲ್ಲಾಧಿಕಾರಿ ಇದೆ ಅಂತ ಹೇಳ್ತಾರೆ, ನಮ್ಮಲ್ಲಿ ಬೇಕಷ್ಟು ದಾಸ್ತಾನು ಇದೆ ಅಂತೇಳಿ ಜಿಲ್ಲಾಧಿಕಾರಿ ಹೇಳ್ತಾ ಇದ್ದಾರೆ. ತಾಲೂಕು ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಅಂತೆ, ದುಡ್ಡು ಕೂಡ ಇಲ್ಲ ಅಂತೇಳಿ ಅಧಿಕಾರಿಗಳು ಜಾರಿ ಕೊಡ್ತಾ ಇದ್ದಾರೆ. ಜಿಲ್ಲಾ ಕೃಷಿ ಅಧಿಕಾರಿಗಳ ಬಳಿಯಲ್ಲಿ ಗೊಬ್ಬರ ಇದೆ, ತಾಲೂಕು ಕೃಷಿ ಅಧಿಕಾರಿಗಳ ಬಳಿಯಲ್ಲಿ ಗೊಬ್ಬರ ಇಲ್ಲ, ದುಡ್ಡು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿಂದ ಗೊಬ್ಬರ ಕೊಡಿಸ್ತಾರೆ, ಯಾವಾಗ ಗೊಬ್ಬರ ಕೊಡಿಸ್ತಾರೆ, ಯಾವುದೂ ಕೂಡ ಕ್ಲಾರಿಟಿ ಇಲ್ಲ. ಗೊಬ್ಬರದ ವಿಚಾರದಲ್ಲಿ ಯಾವುದೇ ಕ್ಲಾರಿಟಿಯನ್ನು ಸರ್ಕಾರ ಕೊಡ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ದುರಂತ. ಯಾಕಂದ್ರೆ ಆಡಳಿತ ನಡೆಸುವಂಥವ್ರು ಒಂದು ಕ್ಲಾರಿಟಿ ಕೊಡಬೇಕು, ಗೊಂದಲದಲ್ಲಿ ಕೂರಿಸಬಾರ್ದು. ರೈತರನ್ನ ಎಷ್ಟು ದಿವಸ ನೀವು ಇಲ್ಲಿ ಕ್ಯೂನಲ್ಲಿ ನಿಲ್ಲಿಸ್ತೀರಿ? ನಿಮ್ಮ ಹತ್ರ ದಾಸ್ತಾನೆ ಇಲ್ಲದೆ ಇದ್ರೆ ನೀವು ಎಷ್ಟು ದಿವಸ ಕ್ಯೂನಲ್ಲಿ ನಿಲ್ಲಿಸ್ತೀರಿ? ದಾವಣಗೆರೆ ವಿಚಾರಕ್ಕೆ ಬರೋಣ. ದಾವಣಗೆರೆಯಲ್ಲಿ ಹೇಗಿದೆ ಅಂತೇಳಿ, ಇಲ್ಲಿ ಯೂರಿಯಾ ಸಿಗದೆ ರೈತರು ರೊಚ್ಚಿಗೆದ್ದಿದ್ದಾರೆ. ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರೈತರ ಅಲ್ಲಿ ಬೆಂಕಿ ಹಚ್ಚಿಕೊಂಡು ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ರೈತರಲ್ಲಿ ಒಂದು ವಿನಂತಿಯನ್ನು ಮಾಡುವುದು, ದಯವಿಟ್ಟು ಟೈರ್ಗಳನ್ನು ಸುಡಬೇಡಿ, ಅದು ಪರಿಸರಕ್ಕೆ ದೊಡ್ಡ ಹಾನಿಕಾರಕ. ನೀವು ರೈತರಾಗಿದ್ದುಕೊಂಡು ಪರಿಸರಕ್ಕೆ ಹಾನಿಯಾಗುವಂಥ ಈ ರೀತಿಯಂಥ ಟೈರ್ಗಳನ್ನು ಸುಡಬಾರ್ದು. ಇದು ನಿಮ್ಮಲ್ಲಿ ನಾವು ಮಾಡ್ತಾ ಇರುವಂಥ ವಿನಂತಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಟೈರ್ ಸುಡೋದಕ್ಕೆ ಹೋಗಬೇಡಿ ನೀವು. ಗೊಬ್ಬರದ ಅಂಗಡಿ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ರೈತರು. ಪಾಪ ಗೊಬ್ಬರ ಸಿಗ್ತಾ ಇಲ್ಲ, ಇನ್ನೇನು ಮಾಡೋದಕ್ಕೆ ಸಾಧ್ಯ? ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗೊಬ್ಬರದ ಅಂಗಡಿಯನ್ನು ಬಂದ್ ಮಾಡಿಸಿದ್ದಾರೆ. ಬಂದ್ ಮಾಡಿದ್ರು ಕೂಡ ಏನು ಗೊಬ್ಬರ ಸಿಗುತ್ತೆ ಅಂತ ಹೇಳಿ ಅಲ್ಲ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ. ಅವರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ಲಿಸಿದ್ದಾರೆ ಅಂತ ಹೇಳಿ. ಇದರ ನಡುವೆ ಇಷ್ಟೆಲ್ಲ ಆಗ್ತಾ ಇರುವಾಗ ಮುಖ್ಯಮಂತ್ರಿಯವರಿಂದ ಒಂದು ಪತ್ರ ರವಾನೆ ಆಗಿದೆ. ರಾಜ್ಯದಲ್ಲಿ ಪರಿಸ್ಥಿತಿ ಇಷ್ಟು ಆದಮೇಲೆ ನಮ್ಮ ಕೃಷಿ ಸಚಿವರು ಏನು ಮಾಡ್ತಿದ್ರು ಗೊತ್ತಿಲ್ಲ. ಮುಖ್ಯಮಂತ್ರಿಯವರು ಒಂದು ಪತ್ರವನ್ನು ಬರೆದಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಕೊರತೆ ಹಿನ್ನೆಲೆಯಲ್ಲಿ ಸರ್ಕಾರ ಅಲರ್ಟ್ ಆಗಿದೆ. ಈಗ ಎಲ್ಲವೂ ಕೂಡ ಆದಮೇಲೆ ಅಲರ್ಟ್ ಆಗಿದೆ. ರೈತರು ಬೀದಿಗೆ ಬಿದ್ದ ಮೇಲೆ ಕಡೆಗೂ ಕಣ್ತೆರೆದಿರುವಂಥದ್ದು ರಾಜ್ಯ ಸರ್ಕಾರ. ರೈತರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ ಈ ವಿಚಾರದಲ್ಲಿ. ಕಳೆದ 3-4 ದಿವಸಗಳಿಂದ ಯೂರಿಯಾ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಯೂರಿಯಾ ಇವರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಯೂರಿಯಾ ಇವರ ಬಳಿಯಲ್ಲಿ ದಾಸ್ತಾನು ಇಲ್ಲ. ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ JP ನಡ್ಡಾ ಅವರಿಗೆ CM ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಪಾಲನೆ ಬಗ್ಗೆ ಕೂಡ ಕೇಳಿದ್ದಾರೆ. ಕೂಡಲೇ ಯೂರಿಯಾ ಒದಗಿಸುವಂತೆ ಮುಖ್ಯಮಂತ್ರಿಯವರು ತಮ್ಮ ಪತ್ರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈಗ ಇವರು ಪತ್ರ ಬರೆದು ಅವರು ಯೂರಿಯಾ ಕಳಿಸಿ ಅದು ಕರ್ನಾಟಕದಲ್ಲಿ ನಮ್ಮ ರೈತ ಕೇಂದ್ರಗಳಿಗೆ ಬರೋದು ಯಾವಾಗ ಈ ರೈತರಿಗೆ ಯೂರಿಯಾ ಸಿಗುತ್ತೆ ಅಂತ. ರಾಜ್ಯಕ್ಕೆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆ ಆಗಿದೆ. ಕರ್ನಾಟಕಕ್ಕೆ ಹಂಚಿಕೆ ಆಗಿರುವಂಥದ್ದು. ಆದರೆ 5,16,951 ಮೆಟ್ರಿಕ್ ಟನ್ ಮಾತ್ರ ಸರಬರಾಜಾಗಿದೆ. ಅಂದಾಜು 6 ಲಕ್ಷ ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಕರ್ನಾಟಕಕ್ಕೆ ಬಂದೇ ಇಲ್ಲ. ಜುಲೈವರೆಗೆ 6,80,655 ಮೆಟ್ರಿಕ್ ಟನ್ ಯೂರಿಯಾ ಅಗತ್ಯ ಇತ್ತು ಜುಲೈವರೆಗೆ. ಅದರಲ್ಲಿ 1,30,30,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಬರಬೇಕಾಗಿತ್ತು. ಕೊರತೆ ಇದೆ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಸ್ವಲ್ಪ ಬೇಗನೆ ಆಗಿದೆ. ಇದರಿಂದಾಗಿ ಕೃಷಿ ಚಟುವಟಿಕೆ ಕೂಡ ಬೇಗ ಪ್ರಾರಂಭ ಆಗಿದೆ ಅನ್ನೋದನ್ನು ತಮ್ಮ ಪತ್ರದಲ್ಲಿ ಮುಖ್ಯಮಂತ್ರಿಯವರು ಉಲ್ಲೇಖ ಮಾಡಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರುವಂಥದ್ದು ಇಲ್ಲಿ ಇದುವೇನೆ, ಈ ಸರ್ಕಾರಕ್ಕೆ ಮಳೆ ಬಂದಿದ್ದೂ ಗೊತ್ತಾಗ್ಲಿಲ್ವಾ ಅಂತ. ಇವರೆಲ್ಲ ಇವರ ರಾಜಕೀಯದಲ್ಲಿ, ಇವರ ಕುರ್ಚಿ ಕದನದಲ್ಲಿ ಬ್ಯುಸಿಯಾಗಿದ್ರೆ ಹೊರತು ಕೂಡಲೇ ರಾಜ್ಯಕ್ಕೆ ಹಂಚಿಕೆಯಾಗಬೇಕಾಗಿರುವ ಯೂರಿಯಾ ಒದಗಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಈಗ ಪತ್ರದಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ.